ನೋಡಿ ಕಲರ್ ಕಲರ್ ಆಗಿರುವಂಥ ಹೆಸರುಕಾಳು ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಸೂಪರ್ ಆದಂಥ ಚಟ್ನಿ ಮಿಸ್ ಮಾಡದೆ ಮಾಡ್ಕೊತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸ್ವಲ್ಪ ಸಂಜೆ ವಿಡಿಯೋ ಹಾಕಿದ್ದೀನಿ, ಬೆಳಗ್ಗೆ ಕೆಲಸ ಇರೋದ್ರಿಂದ. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಚಟ್ನಿ ಮಾಡೋದು ಅಂತ. ಇಲ್ಲಿ ನೋಡಿ ನಾನು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ, ಆದರೆ ಇಷ್ಟು ಚಟ್ನಿ ಮಾಡೋಲ್ಲ, ಸಿಕ್ಕಾಪಟ್ಟೆ ಆಗಿಬಿಡುತ್ತೆ. ಸ್ವಲ್ಪ ಕ್ಲೀನ್ ಮಾಡಿ ತೊಗೊಳ್ಳಿ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ ನಾವು ಆಲ್ರೆಡಿ. ಅದಕ್ಕೆ ಏನೇನು ಬೇಕು, ಯಾವ ಥರ ಮಾಡ್ತೀನಿ ಅಂತ ನಾನು ಹೇಳ್ಕೊತಾ ಹೋಗ್ತೀನಿ. ಬನ್ನಿ ಪಟ್ ಅಂತ ನೋಡ್ಕೊಂಬರೋಣ. ಎಲ್ಲ ಕ್ಲೀನ್ ಮಾಡಿ ಹೆಸರು ಕಾಳು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಷ್ಟು ಹೆಸರು ಕಾಳು ಹಾಕಿ ನಾನು ಚಟ್ನಿ ಮಾಡೋದಿಲ್ಲ, ನಿಮಗೋಸ್ಕರ ತೊಗೊಂಡಿದ್ದೆ ಅಷ್ಟೇ. ಪೂರ್ತಿ ವಿಡಿಯೋ ನೋಡ್ಕೊತ ಬನ್ನಿ. ಇವಾಗ ನೋಡಿ ಹೆಸರು ಕಾಳನ್ನು ಹುರ್ಕೋಬೇಕು ನಾವು. ಸ್ವಲ್ಪ ಹೆಸರು ಕಾಳನ್ನು ಎಣ್ಣೆ ಹಾಕದೆ ಹಾಗೆ ಹುರ್ಕೊಳ್ಳಿ. ಫಸ್ಟಿಗೆ ನೋಡಿ ಈ ಥರ ಒಂದು ಪಾತ್ರೆನೇ ಕಾಯಕ್ಕೆ ಇಟ್ಟಿದ್ದಲ್ವ. ಈಗ ಹೆಸರು ಕಾಳನ್ನು ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಹುರ್ಕೋಬೇಕು. ನೋಡಿ ನಾನು ಅಷ್ಟು ಹಾಕ್ತಾಯಿಲ್ಲ, ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ಮನೆಯಲ್ಲಿ ನೋಡಿಬಿಟ್ಟು ಹೆಸರು ಕಾಳನ್ನು ಹಾಕಿ ಹುರ್ಕೊಳ್ಳಿ. ಆದರೆ ಇದಕ್ಕೆ ಎಣ್ಣೆ ಹಾಕಬೇಡಿ, ಹಾಗೆ ಹುರ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಮ್ಮ ತಾಯಿಯವರು ನಾವು ಸಣ್ಣವರಿದ್ದಾಗ ರೊಟ್ಟಿ ಮಾಡಿ ಅದೇ ಹಂಚಲ್ಲಿ ಈ ಥರ ಹೆಸರು ಕಾಳನ್ನು ಹುರಿದ್ಬಿಟ್ಟು ಚಟ್ನಿ ಮಾಡ್ತಿದ್ರು. ಅಂದರೆ ಮನೇಲಿ ತರಕಾರಿ ಇಲ್ಲದಾಗ ಮತ್ತು ಸಾಂಬಾರು ಇಲ್ಲದಾಗ ಈ ಥರ ಬಿಸಿ ಬಿಸಿ ರೊಟ್ಟಿಗೆ ಮತ್ತು ಚಪಾತಿಗೆ ಸೂಪರ್ ಆಗುತ್ತೆ. ಇದು ಒಂದು ಸಲ ಟ್ರೈ ಮಾಡಿ. ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಲೇಬೇಕು, ಅಷ್ಟು ಚೆನ್ನಾಗಾಗುತ್ತೆ. ಪೂರ್ತಿ ವಿಡಿಯೋ ನೋಡ್ತಾ ಹೋಗಿ ಸಪೋರ್ಟ್ ಮಾಡಿ. ನೋಡಿ ಇವತ್ತು ತೋರಿಸ್ತೀನಿ ಯಾವ ಥರ ಹುರ್ಕೋಬೇಕು ಅಂತ. ಇಷ್ಟಾದರೆ ಸಾಕು. ನೋಡಿ ಇಷ್ಟು ಕೆಂಪಾಗಬೇಕು. ಇವಾಗ ಇದನ್ನು ನಾನು ಇನ್ನೊಂದು ಪ್ಲೇಟಿಗೆ ಎತ್ತಿ ಇಡ್ತೀನಿ. ಆರೋದಕ್ಕೆ ಬಿಟ್ಬಿಡಿ. ಸಡನ್ಲಿ ನಾವು ಚಟ್ನಿ ಮಾಡೋ ಹಾಗಿಲ್ಲ. ಇನ್ನೂ ನಾವಲ್ಲಿ ಬೇರೆ ಸಾಮಾನನ್ನು ಹುರ್ಕೋಬೇಕು. ಯಾವ ಸಾಮಾನು ಅಂತಲೂ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಈ ಕಡೆ ನೋಡಿ ಒಂದು 3 ಅಥವಾ 4 ಮೆಣಸಿನ್ಕಾಯಿ ತೊಗೊಳ್ಳಿ, ಖಾರದ ಮೇಲೆ ನೋಡಿ ತೊಗೊಳ್ಳಿ. ಮತ್ತು ಒಂದು ಟೊಮೊಟೊ ಕಾಯಿ ತಗೊಳ್ಳಿ, ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ತೊಗೊಳ್ಳಿ. ಅದೇ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕಬೇಕು. ಅಂದರೆ ಫಸ್ಟಿಗೆ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ತೊಳೆದಿರ್ತೇವಲ್ಲ, ನೀರು ಹೋಗಬೇಕದು. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದರಲ್ಲೇ ನೀವು ಟೊಮೊಟೊ ಕಾಯಿ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಸಿಂಪಲ್ಲಾಗಿ ಆಗುವಂಥದ್ದು. ಮನೇಲಿ ತರಕಾರಿ ಖಾಲಿ ಆದಾಗ ಆರಾಮಾಗಿ ಮಾಡ್ಕೋಬೋದು ನೀವು ಹೆಸರು ಕಾಳು ಚಟ್ನಿ. ಅಷ್ಟು ಸೂಪರಾಗಿ ಟೇಸ್ಟ್ ಕೊಡುತ್ತೆ. ನಮ್ಮ ಹಳ್ಳಿ ಸೈಡು ಮಾಡುವಂಥ ನಾನಾ ಥರ ಚಟ್ನಿಗಳಲ್ಲಿ ಇದು ಒಂದು ಚಟ್ನಿ ಅಂತ ಹೇಳ್ಬೋದು. ಹುರುಳಿಕಾಳು ಚಟ್ನಿ ಮತ್ತು ಹೆಸರು ಕಾಳು ಚಟ್ನಿ, ತುಂಬ ಕಡಲೆಕಾಳು ಚಟ್ನಿನೂ ನಾವು ಮಾಡ್ತೀವಿ. ನೋಡಿ ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಎಣ್ಣೆನ ಹಾಕಬೇಕು. ಮತ್ತು ಟೊಮೊಟೊ ಕಾಯಿ, ಈರುಳ್ಳಿ ಹಾಕಿ, ಈರುಳ್ಳಿ ಒಂದಾದರೆ ಸಾಕು. ಇವಾಗ ಎಲ್ಲವನ್ನು ನೀವು ಹುರ್ಕೋಬೇಕು. ನೋಡಿ ಈರುಳ್ಳಿನ ಈ ಥರ ಉದ್ದನಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ ಇವಾಗ ನಾನು ಫ್ರೈ ಮಾಡ್ಕೊತೀನಿ. ನೋಡಿ ಇಷ್ಟ ಆದರೆ ಸಾಕು. ಸ್ವಲ್ಪ ಕೆಂಪಾಗೋವರೆಗೂ ನಿಮಗೆ ಗೊತ್ತಾಗುತ್ತಲ್ವ, ನೀವು ಹೇಗಿದ್ರೂ ಹುರ್ಕೊತೀರಾ ಯಾವುದಾದ್ರೂ ಚಟ್ನಿಗೆ, ಆ ಥರ ಹುರ್ಕೊಳ್ಳಿ. ನೋಡಿ ಇದು ಚಪಾತಿಗೂ ಬರುತ್ತೆ ಮತ್ತು ರೊಟ್ಟಿಗೂ ಬರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡಾದರೂ ತಿನ್ಬೋದು, ಅಷ್ಟು ರುಚಿ ಕೊಡುತ್ತೆ ಇದು. ಅದರಲ್ಲೇ 1-2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪಿ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಟೊಮೊಟೊ ಕಾಯಿ ಮತ್ತು ಈರುಳ್ಳಿ. ಟೊಮೊಟೊ ಕಾಯಿ ಇಲ್ಲ ಅಂದರೆ ನೀವು ಬಿಡ್ಬೋದು, ಆದರೆ ಹಾಕಿದರೆ ಟೇಸ್ಟ್ ಆಗುತ್ತೆ. ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ನೋಡಿ ಇವಾಗ ಇಷ್ಟಾದರೆ ಸಾಕು. ನೋಡಿ ರೆಡಿ ಆಯಿತು. ಇದನ್ನು ಸಹಿತ ನೀವು ಆರೋದಕ್ಕೆ ಬಿಟ್ಬಿಡಿ, ಹಾಗೆ ಮಿಕ್ಸಿ ಮಾಡೋಕ್ಕೆ ಹೋಗಬೇಡಿ. ನಾನಿವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈ ಕಡೆ ಹೆಸರು ಕಾಳನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ನೋಡಿ ಈ ಥರ ಹುರ್ಕೋಬೇಕು ನೀವು ಹೆಸರು ಕಾಳನ್ನು. ಇವಾಗ ಅಲ್ಲಿ ಹುರ್ಕೊಂಡಂಥ ಬೇರೆ ಮಿಕ್ಕಿದ ಸಾಮಾನು ನಾನು ಹಾಕ್ಬಿಡ್ತೀನಿ. ನೋಡಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಟೊಮೊಟೊ ಕಾಯಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಜೀರಿಗೆ ಹಾಕಬೇಕು. ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಬೆಲ್ಲ, ಉಪ್ಪು, ಕರಿಬೇವು ಹಾಕಿ. ಬೆಲ್ಲ, ಉಪ್ಪು, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಮಾಡಿದ್ರೆ ಚಟ್ನಿ ಬೇಗ ರೆಡಿಯಾಗಿಬಿಡುತ್ತೆ. ಏನಿಲ್ಲ, ಒಂದು 15 ನಿಮಿಷ, ಒಂದು 10 ನಿಮಿಷ ಕಾಳು ಹುರ್ಕೊಳ್ಳೋಕೆ ಬೇಕು. ಚಟ್ನಿ ಮಾಡ್ಕೊಳ್ಳೋಕೆ ಒಂದು 5 ನಿಮಿಷ, 20 ನಿಮಿಷ ಅಂತೂ ಖಂಡಿತ ಕೈ ಹಿಡಿಯುತ್ತೆ ಚಟ್ನಿ. ಆದರೆ ಎಷ್ಟು ಕೈ ಹಿಡಿಯುತ್ತಲ್ಲ ಅಷ್ಟೇ ಬೇಗ ರೆಡಿಯಾಗಿಬಿಡುತ್ತೆ. ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ತೋರಿಸ್ತೀನಿ ನೋಡಿ ನಾನು ಎಷ್ಟು ಮಿಕ್ಸಿ ಮಾಡ್ತೀನಿ ಅಂತ. ನೋಡಿ ಕೊತ್ತಂಬರಿ ಸೊಪ್ಪಿದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ನಮ್ಮ ಮನೇಲಿ ಖಾಲಿಯಾಗಿತ್ತು, ಹಾಗಾಗಿ ಇರೋದ್ರಲ್ಲೇ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಅಷ್ಟೇ ಸಾಮಾನನ್ನು ಬಳಸಿ ನಾವು ಹೆಸರು ಕಾಳು ಚಟ್ನಿ ಪಲ್ಯ ಮಾಡ್ಕೋತೀವಿ, ಸಾಂಬಾರು ಮಾಡ್ಕೋತೀವಿ ಅಲ್ವಾ. ಈ ಥರ ಚಟ್ನಿ ರೆಡಿ ಆಯಿತು ನೋಡಿ. ಇವಾಗ ಇದಕ್ಕೆ ಬೇಕಾದ್ರೆ ನೀವು ಒಗ್ಗರಣೆ ಕೊಡ್ಬೋದು, ನಾನು ಕೊಟ್ಟಿಲ್ಲ.
ನೋಡಿ ಖಂಡಿತ ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ರೊಟ್ಟಿಗೆ, ಬಿಸಿ ಬಿಸಿ ಚಪಾತಿಗೆ ಟ್ರೈ ಮಾಡಿ. ಮಕ್ಕಳು ಸಹಿತ ಇಷ್ಟಪಡ್ತಾರೆ. ಇದು ಪಲ್ಯ ಯಾವುದೂ ಇಲ್ಲ ಅಂದಾಗ ಆರಾಮಾಗಿ ನೀವು ಮಾಡ್ಕೊಳ್ಳೋವಂಥದ್ದು. ಹೆಸರು ಕಾಳು ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತೆ. ನೋಡಿ ಸ್ವಲ್ಪ ನೀರನ್ನು ಹಾಕಿ ಈ ಥರ ಇಟ್ಕೊಂಬಿಡಿ. ನಿಮಗೆ ಬೇಕಾದಾಗ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ರೊಟ್ಟಿ ಜೊತೆಗೆ ತಿಂದರೆ ತುಂಬ ಸಖತ್ತಾಗಿರುತ್ತೆ. ಖಂಡಿತ ಇಷ್ಟ ಆಗಿದೆ ವಿಡಿಯೋ ಅಂತ ಅನ್ಕೋತೀನಿ. ನೀವು ಇಷ್ಟ ಆಗಲೇಬೇಕು, ಅಷ್ಟು ಸಖತ್ತಾಗಿ ಬಂದಿದೆ. ಟ್ರೈ ಮಾಡಿ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡೋದಕ್ಕೆ ಏನಲ್ವಾ. ನೋಡಿ ಸೂಪರ್ ಆದಂಥ ಹೆಸರು ಕಾಳು ಚಟ್ನಿ ರೆಡಿ ಆಗೈತಿ. ಇದಕ್ಕೆ ಬಿಸಿ ಬಿಸಿ ರೊಟ್ಟಿನ ಬೇಗ ರೆಡಿ ಮಾಡ್ಕೋಬೇಕು. ನಾವು ದಿನ ಒಂದೊಂಥರ ನಾವು ಏನಾದರೂ ಚಟ್ನಿ ಮಾಡ್ತಾನೆ ಇರ್ತೀವಿ. ಯಾಕಂದರೆ ಹಳ್ಳಿ ಸೈಡು ಚಟ್ನಿಗಳು ಬೇಕೇ ಬೇಕು. ಈ ಕಡೆ ಬೆಂಡೆಕಾಯಿ ಚಟ್ನಿನೂ ಮಾಡಿದ್ದೆ ಸಹಿತ, ನಾನು ಇದನ್ನು ಮಾಡಿದೆ. ನೋಡಿ ಸೂಪರ್ ಆಗಿದೆ ಅಲ್ವಾ. ಟೇಸ್ಟ್ ಮಾಡಿ ಫ್ರೆಂಡ್ಸ್, ಟೇಸ್ಟ್ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸೊಳಗೆ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟು ಮತ್ತು ನಿಮ್ಮ ಲೈಕ್ಗೋಸ್ಕರ ಈ ಸಿಸ್ಟರ್ ಕಾಯ್ತಾ ಇರ್ತಾರೆ. ಮತ್ತು ಬನಶಂಕರಿ ಚಾನಲನ್ನು ಯಾರೇ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿರಿ. ಇದೇ ನಮ್ಮ ಸೈಡ್ ಮಾಡುವಂಥ ಹಳ್ಳಿ ಥರದ್ದೆಲ್ಲ ವಿಡಿಯೋ ನಾನು ನಿಮಗೆ ತರ್ತೀನಿ. ನೋಡಿ ಈ ಕಡೆ ಬಿಸಿ ಬಿಸಿ ರೊಟ್ಟೆ ರೆಡಿ ಆಗೈತ್ರಿ. ಮತ್ತು ಬೆಂಡೆಕಾಯಿ ಚಟ್ನಿ, ಹೆಸರು ಕಾಳು ಚಟ್ನಿ, ಈರುಳ್ಳಿ, ಹೀರೆಕಾಯಿ ಪಲ್ಯ, ಈ ಥರ ಎಲ್ಲ ನಾವು ಮಾಡ್ತಿರ್ತೀವಿ ನೋಡ್ರಿ ಅಡುಗೆನ. ನಮ್ಮ ಸೈಡ್ ಅಡುಗೆ ಅಂದರೆ ಕೇಳ್ತೀರಾ, ಸೂಪರಾಗಿ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ ಹೆಸರು ಕಾಳು ಚಟ್ನಿ ಮತ್ತು ಎಲ್ಲ ಪಲ್ಯದ ಜೊತೆಗೆ. ವಿಡಿಯೋ ಇಷ್ಟ ಆಗಿದೆ ಅಲ್ವಾ. ಮತ್ತು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ ಸಿಸ್ಟರ್ಗೆ. ಮತ್ತು ಬೇಗ ಸಿಗ್ತೀನಿ ನಾನು ನಿಮಗೆ, ಆದಷ್ಟು ಬೇಗ ಅಂದರೆ ಬೇಗ ಸಿಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.